ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಧರ್ಮಾರಣ್ಯ ಮಹಾತ್ಮ್ಯದಲ್ಲಿ ಬಲಾಹಕೋಪಾಖ್ಯಾನ ವರ್ಣನವೆಂಬ 27ನೆಯ ಅಧ್ಯಾಯಕ್ಕೆ ಸ್ವಾಗತ. ಸೂತನು ಹೇಳುತ್ತಾನೆ, ಆ ಧರ್ಮಾರಣ್ಯದ ಸಮೀಪದಲ್ಲಿಯೇ ಮಾರ್ಕಂಡೇಯನಿಂದ ಸಾಕ್ಷಾತ್ಕೃತವಾದ ಗೋವತ್ಸವೆಂಬ ಪ್ರಸಿದ್ಧ ತೀರ್ಥವಿರುವುದು. ಅಲ್ಲಿ ಪರಮೇಶ್ವರನು ಗೋವತ್ಸ ರೂಪದಿಂದಿಳಿದು ಸ್ವಯಂಭೂ ಲಿಂಗ ರೂಪದಿಂದ ನೆಲೆಸಿರುವನು. ಶಿವಭಕ್ತನಾದ ಬಲಾಹಕನೆಂಬ ಬಲಿಷ್ಠನಾದ ರಾಜನೊಬ್ಬನು ಬೇಟೆಯಲ್ಲಿ ಆಸಕ್ತನಾಗಿದ್ದನು. ಅವನ ಕಾಲಾಳು ಜಿಂಕೆಗಳ ಹಿಂಡಿನಲ್ಲಿರುವ ಹಸುವಿನ ಕರುವನ್ನು ನೋಡಿ ರಾಜನನ್ನು ಕುರಿತು, ಮಹಾರಾಜ, ನಾನೊಂದು ಕೌತುಕವನ್ನುಂಟು ಮಾಡುವ ವಿಷಯವನ್ನು ಕಂಡಿರುವೆನು. ಒಂದು ಆಕಳ ಕರುವು ತಾಯಿ ಇಲ್ಲದೆ ಜಿಂಕೆಗಳಲ್ಲಿ ಪ್ರೀತಿಯುಳ್ಳದ್ದಾಗಿ ಅವುಗಳ ಹಿಂಡಿನ ಮಧ್ಯದಲ್ಲಿದೆ. ರಾಜನು ಆ ಕೌತುಕವನ್ನು ನೋಡಲು ಬಯಸಿ ಅದನ್ನು ತೋರಿಸೆಂದು ಪದಾತಿಗೆ ಹೇಳಿದನು. ಅವನ ಮಾತಿನಂತೆ ಗೋವತ್ಸ ಕ್ಷೇತ್ರವನ್ನು ಪ್ರವೇಶಿಸಿದನು. ಕಾಲಾಳು ಕಾಡಿಗೆ ಹೋಗಿ ಆ ವತ್ಸವನ್ನು ತೋರಿಸಿದನು. ಅವರು ಜಿಂಕೆಗಳ ಹಿಂಡನ್ನು ಹೆದರಿಸಲು ಆ ಹಿಂಡು ಚೆದರಿತು. ಆಗ ಗೋಣಿ ಮರದ ಪೊದೆಯನ್ನು ಹೊಕ್ಕು ಜಿಂಕೆಗಳ ಹಿಂಡನ್ನು ಹಿಂಬಾಲಿಸಿದ ಗೋವತ್ಸವನ್ನು ಹಿಡಿಯಲಪೇಕ್ಷೆಯಿಂದ ರಾಜನು ಪೊದೆಯನ್ನು ಪ್ರವೇಶಿಸಿದನು. ಅಲ್ಲಿರುವ ಆಕಳು ಕರುವನ್ನು ನೋಡಿ ನೃಪತಿಯು ಹಿಡಿಯಲು ಕೈಗಳನ್ನು ಚಾಚಲು ಅದು ಕೂಡಲೇ ಉಜ್ವಲವಾದ ಲಿಂಗವಾಯಿತು. ಅದನ್ನು ಕಂಡು ದೊರೆಯು ಆಶ್ಚರ್ಯಗೊಂಡು ಇದೇನೆಂದು ಚಿಂತಿಸುತ್ತಿರುವಂತೆಯೇ ದೇಹವನ್ನು ತ್ಯಜಿಸಿ ಅಮರಲೋಕಕ್ಕೆ ತೆರಳಿತು. ಈ ಮಧ್ಯದಲ್ಲಿ ಅಂಬರದಲ್ಲಿ ದೇವತೆಗಳ ಜಯಕಾರವು ಕೇಳಿಸಿತು. ಪುಷ್ಪವೃಷ್ಟಿಯಾಯಿತು. ಕೂಡಲೇ ದೊರೆಯು ಶಿವಾಲಯವನ್ನು ಸೇರಿದನು. ಅಲ್ಲಿ ಅವನ ನಾಭಿಯಲ್ಲಿರುವ ಆಕಳ ಕರುವನ್ನು ಕಂಡು ಈ ಮಹಾದೇವನೇ ವತ್ಸರೂಪಿಯಾಗಿರುವನೆಂದರಿತು ಆ ವತ್ಸವನ್ನು ಮೇಲಕ್ಕೆಳೆಯಲು ರಾಜನು ಉದ್ಯುಕ್ತನಾದನು. ಆದರೆ ಅವನ ಯತ್ನವು ಸಾಗಲಿಲ್ಲ. ಆಗ ದೇವತೆಗಳು ಆ ರಾಜನೊಡನೆ ಈಶ್ವರನನ್ನು ಪ್ರಾರ್ಥಿಸಿದರು. ದೇವತೆಗಳು ಹೇಳುತ್ತಾರೆ, ಓ ಮಹಾದೇವ, ನೀನು ಸಕಲ ಲೋಕದ ಹಿತದೃಷ್ಟಿಯಿಂದ ಇಲ್ಲಿ ಶುಕ್ಲಲಿಂಗ ರೂಪದಿಂದ ನೆಲೆಸು. ಶ್ರೀ ಮಹಾದೇವನು ಹೇಳುತ್ತಾನೆ, ದೇವತೆಗಳೇ, ನಾನಿಲ್ಲಿ ಯಾವಾಗಲೂ ಲಿಂಗರೂಪದಿಂದಲೇ ಇರುವೆನು. ಭಾದ್ರಪದ ಬಹುಳ ಅಮಾವಾಸ್ಯೆಯ ದಿನ ಇಲ್ಲಿ ಸ್ನಾನ ಮಾಡಿ ಶಾಸ್ತ್ರೋಕ್ತ ಕ್ರಮದಿಂದ ಲಿಂಗಪೂಜೆಗೈದ ಮಾನವರಿಗೆ ಭಯವಿರುವುದಿಲ್ಲ. ಪಿಂಡವಿಲ್ಲದೆ ಅನೇಕ ವರ್ಷಗಳಿಂದ ರೌರವ, ಕುಂಭೀಪಾಕ ಮೊದಲಾದ ಅನೇಕ ಬಗೆಯ ನರಕಗಳನ್ನು ಹೊಂದಿದವರು, ಪಶು ಪಕ್ಷಿಗಳಾದವರು ಇಲ್ಲಿ ಒಮ್ಮೆ ಪಿಂಡದಾನ ಮಾಡುವುದರಿಂದ ಅಕ್ಷಯ ಗತಿಯನ್ನು ಪಡೆಯುವರು. ಬಳಿಕ ಬಲಾಹಕ ರಾಜನು ಸಮಸ್ತ ದೇವತೆಗಳೊಡನೆ ಆ ಲಿಂಗವನ್ನು ದೇವತೆಗಳ ಬಳಿಯಲ್ಲಿಯೇ ಸ್ಥಾಪಿಸಿದನು. ಲೋಕಗಳ ಹಿತದೃಷ್ಟಿಯಿಂದ ಅನೇಕ ದಾನಗಳನ್ನು ಮಾಡಿದನು. ಆತನು ಇಂತು ಆ ಲಿಂಗವನ್ನು ಪೂಜಿಸುತ್ತಿರುವಾಗ ರುದ್ರನು ಅಲ್ಲಿಗೆ ಬಂದನು. ರುದ್ರನು ಹೇಳುತ್ತಾನೆ, ಈ ದಿನ ರಾತ್ರಿ ಶ್ರದ್ಧಾಭಕ್ತಿಯಿಂದ ಮಹಾದೇವನನ್ನು ಪೂಜಿಸಿದ ಮನುಷ್ಯರ ಪುಣ್ಯವು ಅನಂತವಾದುದು. ಸಂಗೀತವನ್ನು ಹಾಡುತ್ತಾ ಶಾಸ್ತ್ರವನ್ನು ಹೇಳುತ್ತಾ ಜಾಗರಣ ಮಾಡಿದ ಮಾನವರು 101 ಕುಲವನ್ನು ಉದ್ಧಾರ ಮಾಡುವರು. ಈ ಅದ್ಭುತವಾದ ಗೋವತ್ಸ ಲಿಂಗವನ್ನು ನೋಡದಿರುವ ತನಕ ನೈಮಿಷ, ಪುಷ್ಕರ, ಪ್ರಯಾಗ, ಪ್ರಭಾಸ, ದ್ವಾರಕ, ಮಥುರ, ಅರ್ಬುದ ತೀರ್ಥಗಳೆಲ್ಲ ಹೆಮ್ಮೆ ಪಡುವವು. ಈ ಗೋವತ್ಸಕ್ಕೆ ಹೋಗುವೆನೆಂದು ಮಾನವನು ಆಲೋಚಿಸಲು ಅವನ ವಂಶದವರೆಲ್ಲ ಸಂತೋಷದಿಂದ ಕುಣಿಯುವರು. ಸೂತನು ಹೇಳುತ್ತಾನೆ, ಎಲೈ ಬ್ರಾಹ್ಮಣರೇ, ಅಲ್ಲಿ ನಡೆದ ಮತ್ತೊಂದು ಸಮಾಚಾರವನ್ನು ಕೇಳಿರಿ. ಅದನ್ನು ಕೇಳಿದ ಕೂಡಲೇ ಸಕಲ ದುರಿತಗಳು ಮಾಯವಾಗುವವು. ವಿಷ್ಣುವು ಸಕಲ ದೇವತೆಗಳು ಸೇರಿ ಪ್ರತಿಷ್ಠಿಸಿದ್ದರಿಂದ ಆ ಲಿಂಗವು ಪ್ರತಿದಿನವೂ ಪರಮಾಣುವಿನಷ್ಟು ಬೆಳೆಯುತ್ತಿದ್ದಿತು. ಆದುದರಿಂದ ಮಾನವರು, ದೇವತೆಗಳು ಹೆದರಿ ಆ ಶಂಕರನನ್ನೇ ಮರೆಹೊಕ್ಕರು. ದೇವತೆಗಳು ಹೇಳುತ್ತಾರೆ, ದೇವೇಶ್ವರ, ನಿನ್ನ ಬೆಳವಣಿಗೆಯನ್ನು ಸಾಕು ಮಾಡು, ಅದರಿಂದ ಲೋಕಗಳಿಗೆ ಕ್ಷೇಮವಾಗುವುದು. ಹೀಗೆನ್ನಲು ಆ ಲಿಂಗದಿಂದ ಅಶರೀರವಾಣಿಯಾಯಿತು. ಶಿವವಾಣಿಯು ಹೇಳುತ್ತದೆ, ಓ ಜನರೇ, ಹೆದರಬೇಡಿರಿ. ಒಂದು ಉಪಾಯವನ್ನು ಹೇಳುವೆನು, ಲಾಲಿಸಿರಿ. ಒಬ್ಬ ಚಾಂಡಾಲನನ್ನು ಕರೆತಂದು ನನ್ನೆದುರಿಗೆ ನಿಲ್ಲಿಸಿರಿ. ಅವರು ಚಾಂಡಾಲರನ್ನು ಕರೆತಂದು ಲಿಂಗದ ಮುಂದೆ ನಿಲ್ಲಿಸಿದರು. ಹಾಗೂ ಅದು ಮರಳಿ ಹಾಗೆಯೇ ಬೆಳೆಯುತ್ತಲಿದ್ದಿತು. ಶಿವವಾಣಿಯು ಹೇಳುತ್ತದೆ, ಕರ್ಮ ಚಂಡಾಲನನ್ನು ನನ್ನ ಮುಂದೆ ನಿಲ್ಲಿಸಿರಿ. ಶಿವವಾಣಿಯ ಆಶ್ಚರ್ಯಕರವಾದ ಆ ಮಾತನ್ನು ಕೇಳಿ ಅವರು ಅಂತಹವನನ್ನು ಹುಡುಕತೊಡಗಿದರು. ಅವರು ಗ್ರಾಮ ನಗರಗಳಲ್ಲಿ ಹುಡುಕುತ್ತಾ ಕೆಲಸ ಮಾಡುತ್ತಿರುವ ಒಬ್ಬ ಪಾಪಿಯಾದ ನೀಚ ಬ್ರಾಹ್ಮಣನನ್ನು ಕಂಡರು. ಅವನು ಮಧ್ಯಾಹ್ನದ ವೇಳೆಯಲ್ಲಿ ಹಸಿವು, ಬಾಯಾರಿಕೆ, ಆಯಾಸಗೊಂಡ ಅಶಕ್ತವಾದ ಎತ್ತುಗಳನ್ನು ಹೊರಿಸಿ ಹೊಡೆಯುತ್ತಿದ್ದನು. ಮತ್ತು ಸ್ನಾನ ಮಾಡದೆ ತಂಗಳನ್ನವನ್ನುಣ್ಣುವ ಆ ಬ್ರಾಹ್ಮಣನನ್ನು ಲಿಂಗದೆಡೆಗೆ ಕರೆತಂದರು. ದೇವಾಲಯದಲ್ಲಿರುವ ಗೋವತ್ಸ ಲಿಂಗದ ಮುಂದೆ ಅವನನ್ನು ನಿಲ್ಲಿಸಲು ಕೂಡಲೇ ಅವನು ಬೂದಿಯಾಗಿ ಹೋದನು. ಅಂದಿನಿಂದ ಆ ಸ್ಥಳವು ಚಂಡಾಲ ಸ್ಥಳವೆಂದು ವಿಖ್ಯಾತವಾಯಿತು. ಅಲ್ಲಿ ನಿಂತು ಈಗಲೂ ಯಾರೂ ದೇವಾಲಯವನ್ನು ಕಾಣುವುದಿಲ್ಲ.
ಅದು ಮೊದಲುಗೊಂಡು ಆ ಲಿಂಗವು ಬೆಳೆಯದೆ ಸಮಾನವಾಗಿದ್ದಿತು. ಬ್ರಾಹ್ಮಣನು ಲಿಂಗದರ್ಶನದಿಂದ ಪಾಪವನ್ನು ಕಳೆದುಕೊಂಡು ಹೊರಟು ಹೋದನು. ಹೀಗೆ ಗತ ಕಿಲ್ಬಿಷನಾಗಿ ಪ್ರತಿದಿನವೂ ವಿಶೇಷವಾಗಿ ಕೃಷ್ಣ ಪಕ್ಷದ ಚತುರ್ದಶಿ ದಿನವೂ ಅಲ್ಲಿಗೆ ಬಂದು ಗೋವತ್ಸ ಲಿಂಗವನ್ನು ಪೂಜಿಸಿದನು. ಶಂಕರನ ಈ ಅದ್ಭುತ ಕಾರ್ಯವನ್ನು ಭಕ್ತಿಯಿಂದ ಕೇಳಿದ ನರನು ಸಕಲ ಪಾಪ ಮುಕ್ತನಾಗುವನು. ಸೂತನು ಹೇಳುತ್ತಾನೆ, ಮಾರ್ಕಂಡೇಯನು ಹೇಳಿದ ಗೋವತ್ಸ ಲಿಂಗವು ನರರ ಸಕಲ ಪಾಪವನ್ನು ಪರಿಹರಿಸಿ ಅಮಿತವಾದ ಪುಣ್ಯವನ್ನೀಯುವುದು. ಪಾಪಿಗಳು ಪಾಪ ದೇಹದ ಶುದ್ಧಿಗಾಗಿ ಆ ತೀರ್ಥದಲ್ಲಿ ಒಂದಾವರ್ತಿ ಮಿಂದರೆ ಅವರು ರುದ್ರಲೋಕವನ್ನೈದುವರು. ಕಲಿಯುಗದಲ್ಲಿ ಭಾದ್ರಪದ ಮಾಸದ ಪಕ್ಷಾಂತ್ಯದಲ್ಲಿ ತರ್ಪಣ ಮತ್ತು ಶ್ರಾದ್ದವನ್ನು ಈ ಕೂಪದಲ್ಲಿ ಮಾಡುವುದರಿಂದ ಪಿತೃಗಳು ತೃಪ್ತರಾಗುವರು. ಗಯೆಯಲ್ಲಿ 21 ಸಾರಿ ತರ್ಪಣದಿಂದ ತೃಪ್ತರಾಗುವರು. ಆದರೆ ಈ ಗಾಂಗ ಕೂಪದಲ್ಲಿ ಒಂದೇ ಸಾರಿ ತರ್ಪಣ ಮಾಡುವುದರಿಂದ ತೃಪ್ತರಾಗುವರು. ಆ ಧರ್ಮ ಅರಣ್ಯದಲ್ಲಿ ಗೋವತ್ಸದ ಹತ್ತಿರ ಗಾಂಗ ಕೂಪವಿರುವುದು. ಅಲ್ಲಿ ತಿಲೋದಕದಿಂದ ಪಿತೃಗಳು ನರಕದಿಂದ ಉದ್ಧತರಾಗಿ ಸದ್ಗತಿ ಪಡೆಯುವರು. ಆ ತೀರ್ಥದಲ್ಲಿ ಮಾಡಿದ ಗೋದಾನವನ್ನು ಮುನಿವರಿಯರು ಬಹಳವಾಗಿ ಹೊಗಳುತ್ತಾರೆ. ಆ ಶಿವಕ್ಷೇತ್ರದಲ್ಲಿರುವ ಗಾಂಗ ಕೂಪದಲ್ಲಿ ಸರಸ್ವತಿ ಗಂಗೆಗಳಿರುವುದರಿಂದ ಅಲ್ಲಿ ಮಾನವನು ಬ್ರಾಹ್ಮಣನಿಗೆ ಸ್ವರ್ಣದಾನವನ್ನೆಸಗಿದರೆ ಅವನನ್ನು ರುದ್ರಲೋಕಕ್ಕೆ ಸೇರಿಸುವುದು. ಒಂದೇ ಎಡೆಯಲ್ಲಿರುವ ಸ್ವರ್ಗ ಮೋಕ್ಷಗಳನ್ನೀಯುವ ಈ 3 ದಿವ್ಯ ವಸ್ತುಗಳು ಮುನಿಗಳಿಂದಲೂ ಸಿದ್ಧರಿಂದಲೂ ಸೇವಿತವಾಗಿ ಪ್ರಪಂಚದಲ್ಲಿಯೇ ಪ್ರಸಿದ್ಧವಾಗಿವೆ. ಅಲ್ಲಿ 2 ಗೋಣಿ ಮರಗಳಿವೆ. ಮುನಿ ಸೇವಿತವಾದ ಆ ತೀರ್ಥವು ಸ್ನಾನ ಮಾಡುವುದರಿಂದ ಸ್ವರ್ಗವನ್ನೀಯುವುದು, ಪಾನದಿಂದ ಪಾಪಗಳನ್ನು ಕಳೆಯುವುದು, ಹೊಗಳುವುದರಿಂದ ಪುಣ್ಯವನ್ನು, ಸೇವಿಸುವುದರಿಂದ ಮುಕ್ತಿಯನ್ನು ಕೊಡುವುದು. ಬ್ರಾಹ್ಮಣ, ತಾಯಿ, ಬಾಲಕ, ಗೋವು, ಹೆಂಗಸು, ಶೂದ್ರರನ್ನು ಕೊಂದವರು, ವಿಷವನ್ನಿತ್ತವರು, ಬೆಂಕಿಯನ್ನು ಹಚ್ಚಿದವರು, ಗುರುದ್ರೋಹ ನಿರತರು, ಮುನಿಗಳನ್ನು ನಿಂದಿಸುವವರು, ಸುಳ್ಳು ಸಾಕ್ಷಿ ಹೇಳಿದವರು, ಪರರ ದೋಷಗಳನ್ನು ಹೇಳುವವರು, ಪರರ ಗುಣಗಳನ್ನು ನಿಂದಿಸುವವರು ಮೊದಲಾದ ಎಲ್ಲ ಪಾಪಿಗಳು ಈ ಲಿಂಗದ ದರ್ಶನದಿಂದ ಮುಕ್ತರಾಗುವರು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಧರ್ಮಾರಣ್ಯ ಮಹಾತ್ಮ್ಯದಲ್ಲಿ ಬಲಾಹಕೋಪಾಖ್ಯಾನ ವರ್ಣನವೆಂಬ 27ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.